ಕನ್ನಡಕ್ಕಾಗಿ ಕನ್ನಡ ಕ್ರೈಸ್ತರಾಗಿ ಹೋರಾಟಕ್ಕೆ ನಿಂತಿದ್ದೇವೆ. ಈ ಹೋರಾಟದಲ್ಲಿ ನಮ್ಮ ಧರ್ಮಾಧಿಕಾರಿಗಳು ಮಾಡುತ್ತಿರುವ ಅನ್ಯಾಯದ ವಿರುದ್ಧ ಸುಮಾರು ವರ್ಷಗಳಿಂದ ನಾವು ನೂರಾರು ವರ್ಷಗಳಿಂದ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ನಮ್ಮ ಹಿರಿಯರು ಸಹ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ, ತಮಗೆಲ್ಲರಿಗೂ ಗೊತ್ತು. ಈ ಒಂದು ಮುಖ್ಯವಾಗಿ ನಮ್ಮ ಧರ್ಮಾಧಿಕಾರಿಗಳನ್ನ ನೀವು ಯಾವಾಗಲೂ ಒಂದು ಬಾರಿ ನೀವು ಅವರ ಸಂಧಿಸಿದಾಗ, ಅವರ ಸಂಪರ್ಕವನ್ನು ನೀವು ಮಾಡಿದಾಗ, ನಾನು ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡ್ತೇನೆ, ಕನ್ನಡವನ್ನ ಎಲ್ಲ ಕಡೆ ನಾನು ತಂದಿದ್ದೇನೆ ಅಂತ ಮಾತುಗಳನ್ನು ಹೇಳಿ ನಮ್ಮನ್ನ ಕಣ್ಣೊರೆಸೋ ಒಂದು ನಾಟಕ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, 1983 ರೋಮ್ ನಗರದಿಂದ ನಮಗೆ ಎಲ್ಲ ಚರ್ಚ್ಗಳಲ್ಲೂ ಕನ್ನಡವನ್ನ ತರಬೇಕು, ಕನ್ನಡದಲ್ಲೇ ನೀವು ಪ್ರಾರ್ಥನೆಗಳನ್ನ ಮಾಡಬೇಕು, ಕನ್ನಡವನ್ನ ನೀವು ಬೆಳೆಸಬೇಕಂತ ಹೇಳಿ ನಮಗೆ ಕೆಲವು ದಾಖಲೆಗಳ ಸಮೇತ ನಮಗೆ ಒಂದು ವರದಿಯನ್ನು ನೀಡಿರ್ತಾರೆ. ಈ ವರದಿ ಬರಲಿಕ್ಕೂ ಒಂದು ಕಾರಣ ಇದೆ. ನಮ್ಮ ಕನ್ನಡ ಹೋರಾಟಗಾರರ ಫಲವಾಗಿ ಉತ್ತರ ಭಾರತದಿಂದ 3 ಧರ್ಮಾಧಿಕಾರಿಗಳು ಬಂದು ಇಲ್ಲಿ ಎಲ್ಲ ಸಂಘಗಳನ್ನ, ಸಂಘದ ಸಂಸ್ಥೆಗಳನ್ನ ಹಾಗೂ ಎಲ್ಲ ಕನ್ಯಾಸ್ತ್ರೀಯರನ್ನ, ಪಾದ್ರಿಗಳನ್ನ, ಜನರನ್ನ ಎಲ್ಲರನ್ನ ಸಂಧಿಸಿ ಒಂದು ವರದಿಯನ್ನ ತಯಾರು ಮಾಡ್ತಾರೆ. ಇಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಕ್ಕೆ ಮಾನ್ಯತೆ. ಆ ವರದಿಯ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಕನ್ನಡವೇ ಇರಬೇಕು, ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆಗಳನ್ನು ತರಬಾರದು. ಇದಕ್ಕೆ ಅಂದಿನ ಧರ್ಮಾಧಿಕಾರಿಯಾದಂಥ ಬೆಂಗಳೂರಿನ ಮಹಾ ಆರ್ಚ್ ಬಿಷಪ್ ಅಂತ ಹೇಳ್ತೀವಲ್ಲ, ಅವರು ಇದ್ದಂಥ ಕಾಲದಲ್ಲಿ ಅವರು ಸಹ ಒಂದು ಸುತ್ತೋಲೆಯನ್ನು ಹೊರಡ್ತಾರೆ. 5 ವರ್ಷಗಳಲ್ಲಿ ಈ ಒಂದು ವರದಿಯನ್ನ ಹಂತ ಹಂತವಾಗಿ ಎಲ್ಲ ಚರ್ಚ್ಗಳಲ್ಲಿ ನಾವು ಕನ್ನಡಮಯ ಮಾಡ್ತೇನೆ, ಕನ್ನಡವನ್ನು ತರ್ತೇನೆ ಅಂತ ಹೇಳಿ ಒಂದು ಸುತ್ತೋಲೆಯನ್ನು, ಅಧಿಕಾರದ ಕುರ್ಚಿಯನ್ನ ಹಿಡಿದು ಇಲ್ಲಿ ಮತ್ತೆ ಪರಭಾಷಿಕರನ್ನ, ವಲಸಿಗರನ್ನ ಅವರು ತಮ್ಮ ಬಲಗಡೆ ಇಟ್ಕೊಂಡು ಮತ್ತೆ ಕನ್ನಡವನ್ನ ಇಲ್ಲಿ ತುಳಿತಾರೆ. ಕನ್ನಡ ಯಾವುದೇ ಕಾರಣಕ್ಕೂ ಇಲ್ಲಿ ಕನ್ನಡ ಪ್ರಾರ್ಥನೆಗಳನ್ನ, ಕನ್ನಡ ಒಂದು ಪೂಜೆಗಳನ್ನ ಇಲ್ಲಿ ಅನುಷ್ಠಾನಕ್ಕೆ ತರಲ್ಲ. ಹಾಗಾಗಿ ನಮ್ಮ ಹೋರಾಟಗಾರರು, ನಮ್ಮ ಎಲ್ಲ ಹೋರಾಟಗಾರರ ಫಲವಾಗಿ ಅವರ ಕುರ್ಚಿಗೆ ಧಕ್ಕೆಯಾದಾಗ ಫಲಾನುಭವಿತಾರೆ, ಇನ್ನೂ ಅವರ ಅಧಿಕಾರ ಇದ್ದಾಗನೇ ಬಿಟ್ಟು ಹೋಗ್ತಾರೆ. ತದನಂತರ ಬಂದ ಇಗ್ನೇಷಿಯಸ್ ಬಿಟ್ಟು ಸಹ 6 ವರ್ಷಗಳಲ್ಲಿ ಇದೇ ರೀತಿ ಇದೇ ನಡೆಯನ್ನ ಅವರು ಸಹ ಅನುಸರಿಸಿದ್ರು. ನಮಗೆ ಬಂದಂತ ಅಧಿಕಾರಿಗಳೆಲ್ಲರನ್ನು ಇದ್ರ ನಂತರ ಬಂದವರು 2015ರಲ್ಲಿ ಒಂದು ಅದನ್ನು ತರ್ತಾರೆ ವರದಿಯನ್ನ. ನಿಮ್ಗೆಲ್ಲ ಗೊತ್ತಿರಬೇಕು, ಆ ಕುತಂತ್ರಿ ನಮ್ಮ ಕನ್ನಡಿಗರ ಮೇಲಿನ ದೌರ್ಜನ್ಯಾಧಿಕಾರಿ ಬರ್ನಾರ್ಡ್ ಮೊರಾಸ್ ಆರ್ಚ್ ಬಿಷಪ್ ಆಗಿ ಇಲ್ಲಿ ಬೆಂಗಳೂರಲ್ಲಿ ತಮ್ಮ ದರ್ಪ ಅಹಂಕಾರದಿಂದ ಬೆರೆದು ಕನ್ನಡಿಗರ ಮೇಲೆ ಕೇಸುಗಳನ್ನು ಹಾಕಿ ಕನ್ನಡಿಗರನ್ನ ತುಳಿದು ಹಳ್ಳಿಗಳಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಿದಂತ ಧರ್ಮಾಧಿಕಾರಿ ಬರ್ನಾರ್ಡ್ ಮೊರಾಸ್. ಇವರು ಸಹ ಅವ್ರು ಏನ್ ಮಾಡ್ತಾರೆ, ಎಲ್ಲ ಭಾಷೆಗಳನ್ನ ಚರ್ಚ್ಗಳಲ್ಲಿ ತಂದಿದ್ದಾರೆ. ಎಲ್ಲ ಭಾಷೆಗಳು, ಇಂಗ್ಲಿಷ್, ಮಲಯಾಳಂ, ಹಿಂದಿ, ಆಮೇಲೆ ಮತ್ತೆ ಈ ಹರಿಯಾಣ ಯಾರು ತೆಲುಗು, ನೈಜೀರಿಯನ್, ಈ ರೀತಿ ಬಂದಂತ ವ್ಯಕ್ತಿಗಳಿಗೂ ಸಹ ಭಾಷೆಗಳನ್ನ ಕೊಡ್ತಾ ಇದ್ದಾರೆ ಚರ್ಚ್ಗಳಲ್ಲಿ. ಕಾರಣ ಇಷ್ಟೇ, ಚರ್ಚ್ಗಳಲ್ಲಿ ಭಾಷೆಗಳನ್ನ ಕೊಡ್ತಾ ಇರೋದು ಧರ್ಮ ಪ್ರಚಾರಕ್ಕಾಗಿ ಅಲ್ಲ, ಹಣದ ವ್ಯಾಮೋಹಕ್ಕೆ ಹೇಳ್ತಾ ನಾವು ಹೋರಾಟಗಳನ್ನು ಮಾಡಿ ಇಲ್ಲಿ ನಾವೆಲ್ಲ ಕೇಸ್ಗಳನ್ನು ಹಾಕಿಸ್ಕೊಂಡು ನಾವು ಜೈಲುಗಳಿಗೆಲ್ಲ ಹೋಗ್ತಾ ಇದ್ದೀವಿ ಹಿಂದಿ ಬೇಡ ಅಂತ. ಆದ್ರೆ ಈ ಧರ್ಮಾಧ್ಯಕ್ಷರು ಕೆಲವು ಚರ್ಚ್ಗಳಲ್ಲಿ ಹಿಂದಿಯನ್ನು ಸಹ ಮಾಡ್ತಾ ಇದ್ದಾರೆ, ಹಿಂದಿ ಭಾಷೆಯನ್ನು ತಾವು ತಂದಿದ್ದಾರೆ. ಹೋಲಿಸಿ ಇವರ ಕೊಂಕಣ ದರ್ಬಾರು, ಕೊಂಕಣಿಗರ ಎಲ್ಲ ಇವರ ಅಹಂಕಾರ, ದುಡ್ಡಿನ ಅಹಂಕಾರ, ಮದ, ಇದೇ ನಮ್ಮ ಕನ್ನಡವನ್ನ ಇಲ್ಲಿ ತುಳಿದು ಕನ್ನಡಿಗರನ್ನ ತುಳಿದು ಮೇಲೆ ನಡೀತಾ ಇದ್ದಾರೆ. 11ರಲ್ಲಿ ಕೊಂಕಣಿಗಳಿದ್ದಾರೆ, ಇನ್ನೊಂದರಲ್ಲಿ ಕನ್ನಡದವರಿದ್ದಾರೆ. ಧರ್ಮಾಧ್ಯಕ್ಷರಾಗಿ ನೀವು ಯಾವುದೋ ಕೊಂಕಣಿನೋ ಇನ್ನೊಬ್ಬರ ಧರ್ಮಾಧ್ಯಕ್ಷರು ಹಾಕ್ಬೇಡಿ. ಆ ವಿಶ್ವಾಸ ಇಟ್ಕೊಂಡಿದ್ದೀವಿ. 25 ಗಡುವು ಕೊಟ್ಟು ಆ ನಂತರ ತೀವ್ರ ರೀತಿಯ ಆಂದೋಲನ ನಡೀತದೆ. ಆಂದೋಲನದ ಸ್ವರೂಪ ಯಾವ ರೀತಿ ಇದೆ ಅನ್ನೋದು ಈಗ ಹೇಳೋದು ಬೇಡ. 25 ನಂತರ ನಾವು ತಿಳಿಸ್ತೀವಿ. ಇದಕ್ಕೆ ನಮ್ಮ ಕರ್ನಾಟಕ ವಿಕಾಸ ಸಂಘ ಸಂಪೂರ್ಣವಾದ ಬೆಂಬಲವನ್ನು ಕೊಡುತ್ತೆ. ನಾವು ಇಲ್ಲಿ ಬಂದಿರೋದು ಇಬ್ಬರೇ ಅಲ್ಲ, ಇಂಥ ನೂರಾರು ಸಂಘಟನೆಗಳು ಈ ಹೋರಾಟಕ್ಕೆ ಬರ್ತವೆ. ಪತ್ರಿಕಾಗೋಷ್ಠಿಯಲ್ಲಿ 5 ಜನ ಕುಂತುಗಳಕ್ಕೆ ಅಷ್ಟೇ ಅವಕಾಶ ಇರೋದ್ರಿಂದ ನಾವು ಇಷ್ಟೇ ಜನ ಇಲ್ಲಿ ಭಾಗವಹಿಸಿದ್ದೇವೆ. ನಾಡಿನಾದ್ಯಂತ ತುರ್ತಾಗಿ ಕನ್ನಡೀಕರಣಗೊಳಿಸಬೇಕು ನಮ್ಮ ಪವಿತ್ರವಾದಂತಹ ಚರ್ಚ್ಗಳಲ್ಲಿ ಅಂತ ಕೇಳ್ತಾರೆ. ಹಾಗಿಲ್ಲ ಅಂದ್ರೆ ಈ ಕೂಡಲೇ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಮಂಗಳೂರಿಗೆ ಹೋಗಬಹುದು ಅಂತ ನಾನು ಕೇಳ್ಕೊಳ್ತೇನೆ. ನಿಮ್ಮ ಕೈಯಲ್ಲಿ ಆಗಿಲ್ವಾ, ಈ ಒಂದು ಧರ್ಮಾಧಿಕಾರವನ್ನು ಬಿಟ್ಟು
ನೀವು ತೊಲಗಬೇಕಂತ ನಾವು ಕೇಳ್ಕೊಳ್ತೇವೆ. ಈ ನೀವು ಅನುಷ್ಠಾನಗೊಳಿಸಿ ಎಲ್ಲವನ್ನ ಜಾರಿಗೆ ತಂದ್ರೆ ನಿಮಗೆ ನಮ್ಮ ಕನ್ನಡಿಗರ ಎಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸ್ತೇವೆ. ಇಲ್ಲ ಅಂದ್ರೆ ನೀವು ಹೊರಡ್ಲಿಕ್ಕೆ ತಯಾರಾಗಿರಿ, ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಅಂತೇಳಿ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ನಡೀತಿದೆ ಅಂತ ಹೇಳಿದ್ರೆ, ಈಗ ತಮಿಳ್ನವ್ರನ್ನ ಇಟ್ಕೊಂಡ್ರೆ ಅವರು ಒಂದು ದಬ್ಬಾಳಿಕೆ ಮಾಡೋದಕ್ಕೆ, ಈಗ KGF ತಮಿಳ್ನಾಡು ಜಾತಿ ಇದ್ರು ಅವರೇ ಹಿಡಿತಲೇ ಇದೆ. ಅವ್ರು ಹಿಡಿತಲಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಕನ್ನಡದವ್ರ ಕೈಗೆ ಬಂದೇಟ್ಗೆನೇ ಏನು ಮಾಡ್ತಾರೆ, ಕನ್ನಡದವ್ರಿಗೆ ಸಹಾಯ ಮಾಡಬೇಕು, ಇದೆಲ್ಲರೂ ಕನ್ನಡದವ್ರಿಗೆ ಜನ ಬರಬೇಕು ಅಂತ ಹೇಳ್ತಾರೆ. ಹಾಗೆ ಇದು ಕೇವಲ ಲಾಭಕ್ಕಾಗಿ ಮತ್ತು ಆರ್ಥಿಕ ಲಾಭಕ್ಕಾಗಿ ನಡೀತಿರುವಂಥ ಇದು ಅಷ್ಟೇನಿಂದ